ಬಂದು ಶುಕ್ರವಾರದ ಬ್ಲಾಗ್ ಆಗಿರುತ್ತೆ. ತುಂಬ ಜನ ಕೇಳ್ತಾನೆ ಇದ್ರಿ, ನೀವು ಎಷ್ಟೊತ್ತಿಗೆ ಎದ್ದೇಳ್ತೀರಾ, ಮನೆ ಕೆಲಸಗಳನ್ನೆಲ್ಲ ಹೇಗೆ ಮೇಂಟೈನ್ ಮಾಡ್ಕೊಳ್ತೀರಾ, ಹಾಗೆ ಶುಕ್ರವಾರದ ಪೂಜೆಗೆಲ್ಲ ಹೇಗೆ ರೆಡಿ ಮಾಡ್ಕೊಳ್ತೀರಾ ನಮಗೂ ತಿಳಿಸ್ಕೊಡಿ ಅಂತ ಹೇಳ್ಬಿಟ್ಟು ಬೆಳಗಿನ ಜಾವ ಒಂದು 6 ಗಂಟೆ ಅಷ್ಟೊತ್ತಿಗೆ ಎದ್ಬಿಡ್ತೀನಿ. ಸಮ್ಟೈಮ್ಸ್ 6:15 ಆಗೋಗ್ಬಿಡುತ್ತೆ. ಈಗ ಆಲ್ರೆಡಿ 3rd ಸೆಮಿಸ್ಟ್ರಲ್ಲಿ ಇರೋದ್ರಿಂದ ಅಷ್ಟು ಹೆಚ್ಚಾಗಿ ಬೆಳಗ್ಗೆ ಬೇಗ ಎದ್ದು ಕೆಲಸ ಮಾಡಬೇಕು ಅಂತ ಅನ್ಸಲ್ಲ. ಇನ್ನು ರಾತ್ರಿ ಹೆಚ್ಚಾಗಿ ನಿದ್ದೆ ಬರ್ದೇ ಇರೋ ಕಾರಣ ಬೆಳಗ್ಗೆ ಸ್ವಲ್ಪ ಹೊತ್ತು ರೆಸ್ಟ್ ತಗೋತೀನಿ. ಆದ್ರೇನೆ ಮನೆ ಕ್ಲೀನಿಂಗ್ ಕೆಲಸ ಏನೇನಿರುತ್ತೆ ಅದನ್ನೆಲ್ಲ ಮಾಡಿ ಮುಗಿಸ್ಬಿಟ್ಟಿರ್ತೀನಿ. ಬೆಳಗ್ಗೆ ಸ್ವಲ್ಪ ನೆಲ ಕುಡಿಸ್ಬಿಟ್ಟು ನೆಲ ಒರೆಸ್ಕೊಂಡು ನಂತರ ಪೂಜೆಗೆ ರೆಡಿ ಮಾಡ್ಕೊಳ್ಳೋದಿರುತ್ತೆ ಅಷ್ಟೇ. ನೆನ್ಗಿಟ್ಟಿರೋಂಥ ಚಿಯಾ ಸೀಡ್ಸ್ ನೀರ್ ಜೊತೆ ಸ್ವಲ್ಪ ಡ್ರೈ ಫ್ರೂಟ್ಸ್ನೆಲ್ಲ ತಿಂದು ನಂತರ ಸ್ವಲ್ಪ ತಿಂಡಿಗೆಲ್ಲ ರೆಡಿ ಮಾಡ್ಕೊಂಡು ಬಿಡ್ತೀನಿ. ತಿಂಡಿ ರೆಡಿ ಮಾಡ್ಕೊಂಡು ನಂತರ ಇನ್ನೇನು ಕೆಲಸ ಏನು ತುಂಬ ಜಾಸ್ತಿ ಇರಲ್ಲ, ಪೂಜೆ ಮಾಡ್ಕೊಂಡು ಬಿಡೋದಷ್ಟೇನೆ. ಹಾಗಾಗಿ ಇನ್ನು ಸ್ನಾನನೆಲ್ಲ ಮುಗಿಸ್ಕೊಂಡು ಬಂದು ಪೂಜೆಗೆಲ್ಲ ನಿಧಾನವಾಗಿ ತಯಾರಿ ಮಾಡ್ಕೊಳ್ತೀನಿ. ನನ್ನ ಹಸ್ಬೆಂಡೇ ಪೂಜೆ ಮಾಡ್ತೀನಿ ಅಂತ ಹೇಳಿದ್ರು, ಹಾಗಾಗಿ ಅವ್ರಿಗೆ ಪೂಜೆಗೆಲ್ಲ ರೆಡಿ ಮಾಡಿಕೊಟ್ಬಿಟ್ಟು ಸ್ವಲ್ಪ ಧೂಪ ಹಾಕೋಣ ಮನೇಲಿ ಅಂತ ಹೇಳ್ಬಿಟ್ಟು ಇಡ್ಲಿ ತರಿಸಿ ಇಡ್ಲಿಗೆ ಸ್ವಲ್ಪ ಕರ್ಪೂರ ಹಚ್ಬಿಟ್ಟು ಚೆನ್ನಾಗಿ ಕೆಂಡ ಆಗೋದಕ್ಕೆ ಇಟ್ಟಿದ್ದೀನಿ. ನಿಮಿಷ ಚೆನ್ನಾಗಿ ಕೆಂಡ ಆದಮೇಲೆ ಈ ರೀತಿಯಾಗಿ ಧೂಪ ಹಾಕ್ಬಿಟ್ರೆ ಮನೆ ತುಂಬ ಘಮ ಘಮ ಅಂತಿರುತ್ತೆ. ಶುಕ್ರವಾರ ಬೆಳಗಿನ ತಿಂಡಿಗೆ ಅವಲಕ್ಕಿ ಮಾಡೋಣ ಅಂತ ಹೇಳ್ಬಿಟ್ಟು ಅವಲಕ್ಕಿನ ಮಾಡಿಬಿಟ್ಟು ತಿಂಡಿನೆಲ್ಲ ತಿನ್ಕೊಂಡು ಮನೇಲೇನೆ ರಾಗಿ ಮಿಲೆಟ್ ಪೌಡರ್ ರೆಡಿ ಮಾಡ್ಕೊಂಡು ಬಿಡೋಣ, ಎಲ್ಲ ಕಾಳುಗಳನ್ನ ಸೇರಿಸ್ಬಿಟ್ಟು ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಇನ್ನು ಈ ಪೂರ್ತಿ ವ್ಲಾಗ್ ಯೂಟ್ಯೂಬಲ್ಲಿ ಅಪ್ಲೋಡ್ ಆಗಿದೆ. ನಿಮ್ಗೆ ಏನಾದರೂ ಯೂಸ್ಫುಲ್ ಆಗ್ಬೋದು, ಸಮಯ ಇದ್ದರೆ ಒಂದ್ಸಲ ಚೆಕ್ ಮಾಡಿ. ಈ ದಿವಸ ಕಾಳುಗಳನ್ನೆಲ್ಲ ಒಂದು ಮೆಷರ್ ಮಾಡಿಬಿಟ್ಟು ಆ ಕಾಳುಗಳನ್ನೆಲ್ಲ ಒಂದರಲ್ಲಿ ಸೇರಿಸ್ಬಿಟ್ಟು ಮೊಳಕೆ ಕಟ್ಟ ಕಾಳುಗಳನ್ನೆಲ್ಲ ಸಪ್ರೇಟಾಗಿ ಮಾಡಿ ನೀಟಾಗಿ ತೊಳೆದ್ಬಿಟ್ಟು ಒಂದು ದಿವಸ ರಾತ್ರಿ ಚೆನ್ನಾಗಿ ನೆನೆಯೋದಕ್ಕೆ ತಿಡ್ತಾ ಇದ್ದೀನಿ.